ಚಿಕ್ಕಮಗಳೂರು ಜಿಲ್ಲೆಯ ಗಣಿತ ಶಿಕ್ಷಕರ ನೂತನ ಸಂಘ ಚಿಕ್ಕಮಗಳೂರು ಕ್ರೈಸ್ಟ್ ಮ್ಯಾಥಮೆಟಿಕ್ಸ್ ಟೀಚರ್ಸ್ ಅಸೋಸಿಯೇಷನ್ ಇದರ ಉದ್ಘಾಟನೆಯು ಚಿಕ್ಕಮಗಳೂರು ನಗರದ ಬಿಜಿಎಸ್ ಕಾಲೇಜು ಸಭಾಂಗಣದಲ್ಲಿ ನಡೆಯಿತು. ಸದರಿ ಕಾರ್ಯಕ್ರಮದಲ್ಲಿ ನೂತನ ಸಂಘದ ಪದಾಧಿಕಾರಿಗಳ ಪದಗ್ರಹಣ, ವಸತಿ ಶಾಲಾ ವಿದ್ಯಾರ್ಥಿಗಳಿಂದ ರಚಿಸಲ್ಪಟ್ಟ ಗಣಿತ ಮಾದರಿಗಳ ಪ್ರದರ್ಶನ, 2024-25ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಗುಣಮಟ್ಟದ ಫಲಿತಾಂಶ ನೀಡಿದ ವಸತಿ ಶಾಲೆ, ವಿಷಯ ಶಿಕ್ಷಕರು, ತಾಲೂಕುವಾರು ಗಣಿತ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳನ್ನ ಗುರುತಿಸಿ ಅಭಿನಂದನಾ ಫಲಕ ನೀಡುವುದರ ಮೂಲಕ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಶ್ರೀಯುತ ತಿಮ್ಮರಾಜು, ಜಿಲ್ಲಾ ಉಪನಿರ್ದೇಶಕರು, ಶಾಲಾ ಶಿಕ್ಷಣ ಇಲಾಖೆ ಚಿಕ್ಕಮಗಳೂರು, ಶ್ರೀಯುತ ಕಾಂತರಾಜು, ಜಿಲ್ಲಾ ಗಣಿತ ವಿಷಯ ಪರಿವೀಕ್ಷಕರು, ಶ್ರೀಯುತ ರಾಘವೇಂದ್ರ, ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಗಣಿತ ವಿಷಯ ಶಿಕ್ಷಕರ ಸಂಘ ಬೆಂಗಳೂರು, ಜಿಲ್ಲಾ ಸಮನ್ವಯ ಅಧಿಕಾರಿಗಳು, ಅಧ್ಯಕ್ಷರು ಆರ್ಎಸ್ಸಿಎ ಚಿಕ್ಕಮಗಳೂರು, ವಿವಿಧ ವಸತಿ ಶಾಲೆಗಳ ಪ್ರಾಂಶುಪಾಲರು, ಶಿಕ್ಷಕರುಗಳು, ವಿದ್ಯಾರ್ಥಿಗಳು ಹಾಗೂ ಪೋಷಕರು ಉಪಸ್ಥಿತರಿದ್ದರು. ಹಾಗೂ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶ್ರೀಯುತ ಧನರಾಜ್ ಜಿ ವಹಿಸಿಕೊಂಡಿದ್ರು. ಕಾರ್ಯದರ್ಶಿಗಳಾದ ಶ್ರೀಯುತ ನಾಗರಾಜಪ್ಪ ಎಂಎಸ್ ಪ್ರಾಸ್ತಾವಿಕ ನುಡಿದರು. ಶ್ರೀಯುತ ಚೇತನ್ ಹಾಗೂ ಶ್ರೀಮತಿ ಸ್ಫೂರ್ತಿ ಸ್ವಾಗತಿಸಿದರು. ಮುರಾರ್ಜಿ ದೇಸಾಯಿ ವಸತಿ ಶಾಲಾ ಮಕ್ಕಳು ಪ್ರಾರ್ಥಿಸಿದರು. ನಿರ್ದೇಶಕರಾದ ಶ್ರೀಯುತ ವಿಜೇಂದ್ರಗೌಡ ಸ್ವಾಗತಿಸಿ, ಉಪಾಧ್ಯಕ್ಷರಾದ ಶ್ರೀಮತಿ ವೀಣಾ ಬಿಕೆ ವಂದಿಸಿದರು. ಹಾಗೂ ಸಂಘದ ಎಲ್ಲ ಪದಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸುಮಾರು 35 ಶಾಲೆಗಳು, ವಸತಿ ಶಾಲೆಗಳು ಕಾರ್ಯನಿರ್ವಹಿಸ್ತಾ ಇದೆ. ಆ ಶಾಲೆಗಳಲ್ಲಿ ಇರ್ತಕ್ಕಂಥ ಎಲ್ಲ ಮ್ಯಾಥಮೆಟಿಕ್ಸ್ ಟೀಚರ್ಸು ನಾವೆಲ್ಲ ಸೇರಿಕೊಂಡು ಒಂದು ಅಸೋಸಿಯೇಷನ್ನ ಮಾಡ್ಕೊಂಡಿದ್ದೀವಿ. ಈ ಅಸೋಸಿಯೇಷನ್ನ ಹೆಸರು ಬಂದ್ಬಿಟ್ಟು ಚಿಕ್ಕಮಗಳೂರು ಕ್ರೈಸ್ಟ್ ಮ್ಯಾಥಮೆಟಿಕ್ಸ್ ಟೀಚರ್ಸ್ ಅಸೋಸಿಯೇಷನ್. ನಮ್ಮ ಅಸೋಸಿಯೇಷನ್ನ ಮೂಲ ಉದ್ದೇಶ ಏನಪ್ಪ ಅಂತಂದರೆ ಮಕ್ಕಳ ಶೈಕ್ಷಣಿಕ ಪ್ರಗತಿ ಮತ್ತು ನಮ್ಮ ವಿಚಾರಗಳನ್ನು ಎಲ್ಲ ಶಾಲೆಗಳಿಗೂ ವಿನಿಮಯ ಮಾಡ್ಕೊಳ್ಳೋದಾಗಿದೆ. ಹಾಗೆಯೇ ಲೆಸನ್ ಪ್ಲಾನ್ ಇರ್ಬೋದು, LBA ಕ್ವಶನ್ ಪೇಪರ್ಸ್ ಆಗಿರ್ಬೋದು, ಅಥವಾ ಮೇಯ್ನ್ ಎಕ್ಸಾಮಿನೇಷನ್ ಕ್ವಶನ್ ಪೇಪರ್ಸ್ ಆಗಿರ್ಬೋದು, ಇವನ್ನೆಲ್ಲವನ್ನು ನಾವು ವಿನಿಮಯ ಮಾಡಿಕೊಂಡು ಎಲ್ಲ ಗಣಿತ ಶಿಕ್ಷಕರೊಂದಿಗೆ ಒಂದು ಮಕ್ಕಳ ಹಿತದೃಷ್ಟಿಗೋಸ್ಕರ, ಅವರ ಸರ್ವತೋಮುಖ ಅಭಿವೃದ್ಧಿಗೋಸ್ಕರ ಈ ಸಂಘದ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತೀವಿ ಅಂತ ತಮಗೆ ಹೇಳಲು ಇಷ್ಟಪಡ್ತೀನಿ. ನನ್ನ ಹೆಸರು ಧನರಾಜ್ ಅಂತೇಳಿ ಚಿಕ್ಕಮಗಳೂರು ಕ್ರೈಸ್ಟ್ ಮ್ಯಾಥಮೆಟಿಕ್ಸ್ ಟೀಚರ್ಸ್ ಅಸೋಸಿಯೇಷನ್ನ ಅಧ್ಯಕ್ಷನಾಗಿದ್ದೇನೆ. ನಮ್ಮ ಸಂಘ ಚಿಕ್ಕಮಗಳೂರು ಕ್ರೈಸ್ಟ್ ಮ್ಯಾಥಮೆಟಿಕ್ಸ್ ಟೀಚರ್ಸ್ ಅಸೋಸಿಯೇಷನ್ ಅಂತ ಒಂದು ಸಂಘವನ್ನು ಮಾಡ್ಕೊಂಡಿದ್ದೀವಲ್ಲ, ಇದರ ಧ್ಯೇಯ ಉದ್ದೇಶ ಏನು ಅಂತ ಹೇಳಿದ್ರೆ, ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂತಹ ಎಲ್ಲ ಗಣಿತ ಶಿಕ್ಷಕರಿಗೆ ಕೂಡ ಒಂದಷ್ಟು ಟ್ರೈನಿಂಗ್ ಪ್ರೋಗ್ರಾಮ್ಗಳನ್ನ, ಎನ್ರಿಚ್ಮೆಂಟ್ ಪ್ರೋಗ್ರಾಮ್ಗಳನ್ನ ಮಾಡಿಸ್ಬೇಕು ಅನ್ನೋದು ಒಂದು ಆಲೋಚನೆ ಇದೆ ನಮ್ಮಲ್ಲಿ. ಅದೇ ರೀತಿ ಮಕ್ಕಳಲ್ಲೂ ಕೂಡ ಶಾಲೆಯಲ್ಲಿ ಅಥವಾ ತಾಲೂಕುವಾರು ಕ್ವಿಜ್ ಕಾಂಪಿಟೇಷನ್ಗಳನ್ನ ಕಂಡಕ್ಟ್ ಮಾಡಿ ಅದ್ರ ಮೂಲಕ ತಾಲೂಕಿನಿಂದ ಜಿಲ್ಲಾ ಮಟ್ಟಕ್ಕೆ ಬಂದು ಜಿಲ್ಲಾ ಮಟ್ಟದಲ್ಲೂ ಕೂಡ ಕ್ವಿಜ್ ಕಾಂಪಿಟೇಷನ್ನು ಕೂಡ ಕಂಡಕ್ಟ್ ಮಾಡಬೇಕು ಅನ್ನೋದು ಒಂದು ಆಲೋಚನೆ ಇದೆ ನಮ್ಮಲ್ಲಿ. ಅದೇ ರೀತಿ ಏನು ಅಂತ ಹೇಳಿದ್ರೆ, ಈಗ ಬೀಯಿಂಗ್ ಎ ಮ್ಯಾಥಮೆಟಿಕ್ಸ್ ಟೀಚರ್ ಆಗಿರೋದ್ರಿಂದ ಏನಾಗಿದೆ ಅಂತ ಹೇಳಿದ್ರೆ, ಮಾಡೆಲ್ಸ್ ನಮಗೆ ತುಂಬ ಅವಶ್ಯಕವಾಗಿ ಬೇಕಾಗಿರುತ್ತೆ, ಟೀಚಿಂಗ್ ಮಟೀರಿಯಲ್ಗಳನ್ನ ಮಾಡಬೇಕು ಅಂತೇಳಿ. ಹಾಗಾಗಿ ನಾವು ವರ್ಷದಲ್ಲಿ ಎರಡು ಬಾರಿ ಎರಡು ಕಡೆ ಎಲ್ಲ ಗಣಿತ ಶಿಕ್ಷಕರು ಸೇರಿಕೊಂಡು ಒಂದಷ್ಟು ಗಣಿತ ಮಾದರಿಗಳನ್ನ ತಯಾರು ಮಾಡಿಬಿಟ್ಟು ನಮ್ಮ ಶಾಲೆಯಲ್ಲಿ, ನಮ್ಮ ತರಗತಿನಲ್ಲಿ ಅವುಗಳನ್ನ ಹೇಗೆಲ್ಲ ಎಫೆಕ್ಟಿವ್ ಆಗಿ ಬಳಸ್ಕೊಳ್ಬೇಕು ಅನ್ನೋದು ಕೂಡ ಒಂದು ಆಲೋಚನೆ ಮಾಡ್ಕೊಂಡಿದ್ದೀವಿ. ಹಾಗಾಗಿ ಈ ಒಂದು ಉದ್ದೇಶವನ್ನು ಈಡೇರಿಸ್ಕೊಳ್ಳೋದಕ್ಕೋಸ್ಕರ ಈ ಒಂದು ಸಂಘದ ಮೂಲಕ ನಾವು ವ್ಯಕ್ತಪಡಿಸ್ತಾ ಇದ್ದೀವಿ ಅಂತ ಹೇಳ್ತಾ, ಯಾಕೆ ನಿಮಗೆ ಮ್ಯಾಥ್ಸ್ ಕನ್ನಡದಲ್ಲಿ ಒಂದಷ್ಟು ಬೇರೆ, ಕನ್ನಡಕ್ಕಿಂತ ನಿಮಗೆ ಮ್ಯಾಥ್ಸ್ ಈಸಿ. ನನಗೆ ಆಶ್ಚರ್ಯನೋ ಆಶ್ಚರ್ಯ. ಮಕ್ಕಳು ಹೇಳಿದ್ರು ಒಂದೇ. ಆಮೇಲೆ ಅದ್ರ ಮಧ್ಯೆ ಏನಾಗ್ತಿತ್ತು ಅಂದರೆ, ಕ್ಲಾಸ್ ಏನಾದ್ರು ಖಾಲಿ ಇರುತ್ತೆ, ಬೇರೆ ಲೆಕ್ಚರ್ಸ್ ಬರ್ತಾರೆ ತಿಳಿದು ಹೇಳ್ಕೊಳ್ಳೋದು, ಅವ್ರು ಬಂದ್ಬಿಡ್ತಾರೆ, ಸಾಕು ಬನ್ನಿ ಸಾಕು ಹೇಳ್ತೀವಿ. ಅಂದರೆ ಫಸ್ಟ್ ಆಫ್ ಆಲ್ ನನ್ನ ದೃಷ್ಟಿಯಲ್ಲಿ ಟೀಚರು ಮಕ್ಕಳಿಗೆ ಇಷ್ಟ ಫಸ್ಟ್ ಥಿಂಗ್. ಅದಾದರೆ ಅರ್ಥ ನಿಮ್ಮ ಇಶ್ಯೂ ಸಾಲ್ವ್. ನೀವು ಇಷ್ಟ ಆದರೆ ಅಂದರೆ ನಿಮ್ಮ ಸಮಸ್ಯೆನೇ ಬರೆಯುತ್ತೆ. ಎರಡನೇದು, ನಾನು ಹೇಳ್ಕೊಡೋಂಥ ಪಾಠ ಮಕ್ಕಳಿಗೆ ಇಳಿದು ಹೇಳ್ಕೊಡು. ಇವ್ರಿಗೆ ಬರಲ್ಲ, ಮಗು ಗಡ್ಡ ಗಡ್ಡಿ ನನ್ನ ಥರ ನಮ್ಗೆ ಏನಾದ್ರು ಮನಸ್ಸಿಗೆ ಬಂತು ಅಂದರೆ ನಾವು ಹೇಳ್ಕೊಡೋಕೆ ಹೋಗೋದೇ ಇಲ್ಲ ಮಕ್ಕಳಿಗೆ. ಅದು ಬರಬಾರ್ದು. ಎಲ್ಲರೂ ಒಂದೇ. ಯಾರು ಲೀಸ್ಟ್ ಇದ್ದಾನೆ ಅವನೇ ನನ್ನ ಟಾರ್ಗೆಟ್, ಅವನೇ ನನಗೆ ಆತ್ಮೀಯ ಹುಡುಗ, ಅವನನ್ನೇ ಹೆಚ್ಚು ಪ್ರೀತಿಸಬೇಕು, ಅವನ ಬಗ್ಗೆ ಹೆಚ್ಚು ಕಾನ್ಸಂಟ್ರೇಷನ್ ಇರಬೇಕು. ಹಂಗಿದ್ದಾಗಷ್ಟೇ ನೀವು ಮಕ್ಕಳಿಗೆ ಇಷ್ಟ ಆಗ್ತೀರಿ, ಅವಾಗ ನಿಮ್ಮ ರಿಸಲ್ಟ್ ಚೆನ್ನಾಗಿ ಬರ್ತಾರೆ. ಆಮೇಲೆ ವಿಭಿನ್ನವಾಗಿ ಗಣಿತ ಶಿಕ್ಷಕರು ನಿಮ್ಮ ತರಗತಿಗಳಲ್ಲಿ ನಾನು ಕೂಡ
ಬಿಗಿನಿಂಗ್ ಎಲ್ಲ ನೋಡ್ಕೊಂಡು ಬಂದಿದ್ವಿ. ಗಣಿತ ಕ್ಲಾಸ್ಗಳು ಯಾವುದೂ ಕೂಡ ವಿಶೇಷವಾಗಿ ಅಂದ್ರೆ ಮುಕ್ತ ವಾತಾವರಣದ ತರಗತಿಗಳಿರಲ್ಲ, ತುಂಬಾ ಸೀರಿಯಸ್ ಆಗಿರ್ತವೆ. ಗಣಿತ ಕ್ಲಾಸ್ ಅಂದ್ರೆ ಸೀರಿಯಸ್. ಯಾವ ಕಾಲಕ್ಕೂ ಒಂದು ನವಮುಖದ ವಾತಾವರಣ ಮಕ್ಕಳಲ್ಲೂ ಇರಲ್ಲ, ಟೀಚರ್ಗಳಲ್ಲೂ ಇರಲ್ಲ. 2024-25ನೇ ಸಾಲಿನಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಒಟ್ಟು ಮೊರಾರ್ಜಿ ಶಾಲೆಯ ಮಕ್ಕಳು 1329 ವಿದ್ಯಾರ್ಥಿಗಳು SSLC ಪರೀಕ್ಷೆಯನ್ನು ತೆಗೆದುಕೊಂಡಿದ್ದಾರೆ. ಅದರಲ್ಲಿ 98.5% ಮಕ್ಕಳು ಉತ್ತೀರ್ಣರಾಗಿರ್ತಾರೆ. 1.5% ಮಕ್ಕಳು ಮಾತ್ರ NC ಅಂದ್ರೆ ನಾಟ್ ಕಂಪ್ಲೀಟೆಡ್ ಮುಂದಿನ ಈ ವರ್ಷದಲ್ಲಿ ಅವರಿಗೆ ಯಶಸ್ಸು ಸಿಗಲಿ ಅಂತೇಳಿ ಭಾವಿಸ್ತಾ, ಮೊದಲನೇದಾಗಿ ಜೀವನದಲ್ಲಿ ಎದುರಾಗುವ ಕಷ್ಟಗಳನ್ನ ಸವಾಲಾಗಿ ಸ್ವೀಕರಿಸಿ ಗೆದ್ರೆ ಮುಂದೆ ಹೋಗ್ಲಿಕ್ಕೆ, ಸೋತ್ರೆ ಹೊಸ ಪಾಠ ಕಲಿಯಲಿಕ್ಕೆ ಪ್ರತಿಯೊಂದು ಶಾಲೆಯೂ ಕೂಡ ನಮಗೆ ಒಂದು ಸ್ಟೇಜ್ ಅನ್ನ ಹಾಕೊಡ್ತದೆ. ಆ ಒಂದು ಶಾಲೆಗಳನ್ನ ನಾವು ಜಿಲ್ಲೆಯ ಹಂತದಲ್ಲಿ ಗೌರವಿಸಬೇಕಾಗಿದ್ದು ಮೊದಲ ಆದ್ಯತೆ. ತರಗತಿಯ ವಿದ್ಯಾರ್ಥಿಗಳನ್ನ ನಮ್ಮ ಜೊತೆ ಇಟ್ಕೊಳ್ಳೋದು ರೂಢಿ ಮಾಡ್ಕೊಳ್ತೀವೋ ಅವಾಗ ನಾವು ರಿಸಲ್ಟ್ ಅಂತ ಕೊಡಿಸೋದು. ನನ್ನ ಪ್ರಕಾರ ನಾವು ಬೇರೆ, ತರಗತಿ ವಿದ್ಯಾರ್ಥಿಗಳು ಬೇರೆ, ಅಥವಾ ನನ್ನ ಕೆಲಸ, ನನ್ನ ಪಾರ್ಟ್ ಆಫ್ ವರ್ಕ್, ನನ್ನ ಸಿಲೆಬಸ್ ಬಿಡಬೇಕು, ನಂದು ಯಾವುದು ಬಾಕಿ ಬಿಡಬಾರ್ದು, ಯಾವ ಲೆಕ್ಕನೂ ಬಿಡಬಾರ್ದು, ಅದು ಮಾಡ್ಬೇಕು ನಾನು ಅಂತ ಅಂದ್ಕೊಂಡ ಟೀಚರ್ ಸ್ವಲ್ಪ ರಿಸಲ್ಟ್ ಕೊಡೋದಕ್ಕೆ ತುಂಬಾ ಪರಿತಪಿಸ್ತಾರೆ. ಅದರ ಬದಲಿಗೆ ವರ್ಷದಲ್ಲಿ ಇರುವ ಎಲ್ಲ ಅವಧಿಗಳಲ್ಲಿ, ಪ್ರತಿ ಅವಧಿಯಲ್ಲಿ ನನ್ನ ತರಗತಿ ವಿದ್ಯಾರ್ಥಿಗಳು ನನ್ನ ಜೊತೆಗಿದ್ದಾರ ಅಂತ ಫಸ್ಟ್ ನಾವು ಅದನ್ನ ಕನ್ಫರ್ಮ್ ಮಾಡಿಕೊಂಡು ನಾವು ಕಲಿಸೋದಕ್ಕೆ ಶುರು ಮಾಡಿದ್ರೆ ಅನುಕೂಲ ಆಗ್ತದೆ ಅಂತ ನನ್ನ ಭಾವನೆ. ಮಕ್ಕಳು ನನ್ನ ಜೊತೆ ಇದಾರ ಇಲ್ಲ ಅನ್ನೋದನ್ನ ಇನ್ಶೂರ್ ಮಾಡ್ಕೊಳ್ಳದೆ ನಿಮ್ಮ ಪಾರ್ಟ್ ಆಫ್ ಡ್ಯೂಟಿಯನ್ನ ಮುಕ್ತಾಯ ಮಾಡ್ತೀನಿ, ಕಂಪ್ಲೀಟ್ ಮಾಡ್ಬಿಟ್ಟು ನಾನು ಒಂದು ಸಿಗ್ನೇಚರ್ ಮಾಡಿ ಇಟ್ಟರೆ ಮುಗಿಯಿತು ಅಂತ ಅನ್ನುವಂತ ಮನೋಭಾವ ಇದ್ರೆ ದಯಮಾಡಿ ಅದರಿಂದ ನಿಮಗೆ ರಿಸಲ್ಟ್ ಸಿಗೋದಿಲ್ಲ. ಸಿಗುತ್ತೆ ಅಂದ್ಕೊಂಡಷ್ಟು ಪ್ರಮಾಣದ ರಿಸಲ್ಟ್ ಸಿಗೋದಿಲ್ಲ, ಕ್ವಾಲಿಟಿ ರಿಸಲ್ಟ್ ಸಿಗೋದಿಲ್ಲ. ಸುದ್ದಿ 18 ಸದಾ ನಿಮ್ಮೊಂದಿಗೆ.